ನಾನು ನಮ್ಮ MLA-ಗಳ ಹತ್ರ ಕೇಳುವಾಗ ಹೇಳಿದ್ರು ಕಳೆದ 2 ವರ್ಷದಿಂದಲೇ ಆಗಿಲ್ಲ ಅಂತ. ಅವರು 2 ವರ್ಷದಿಂದ ಶಾಸಕರಾಗಿದ್ದಾರೆ. ಈ ಜಿಲ್ಲೆಯಲ್ಲಿ ಪ್ರಾಯಶಃ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನೀವು ಒಂದು 2-3 ಸಲ ಬಂದ್ರಿ. ಈ ಜಿಲ್ಲೆಯನ್ನು ಕೋಮು ಸೂಕ್ಷ್ಮ ಪ್ರದೇಶ, ಈ ಜಿಲ್ಲೆಯನ್ನು ಹಿಂದುತ್ವದ ಪ್ರಯೋಗಶಾಲೆ, ಈ ರೀತಿ ಒಂದು ತಪ್ಪಾಗಿ ಚಿತ್ರಿಸುವಂಥ ಒಂದು ಪ್ರಯತ್ನ ನಡೀತಿರುವಂಥ ಸಂದರ್ಭದಲ್ಲೂ ಕೂಡ ಈ ಜಿಲ್ಲೆಯಲ್ಲಿ 6 BJP ಶಾಸಕರುಗಳು ಚುನಾಯಿತರಾಗಿದ್ದಾರೆ, 2 ವಿಧಾನ ಪರಿಷತ್ ಸದಸ್ಯರಿದ್ದಾರೆ, 1 ಸಂಸದರಿದ್ದಾರೆ. ಆದರೂ ಕೂಡ ಯಾವುದೋ ಕಾರಣಕ್ಕೆ ನಮ್ಮನ್ನು ಸೇರಿಸಿ ಮಾತನಾಡಬೇಕು ಅನ್ನುವಂಥದ್ದು ತಮಗೆ ಬಂದಿರಲಿಲ್ಲ. ನಾವು ವೈಯಕ್ತಿಕವಾಗಿ ಆಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅದನ್ನು ನಡೆಸಲಿಲ್ಲ. ಅದನ್ನು ಈ ಬಾರಿ ನಡೆಸಿದ್ದೀನಿ, ತುಂಬ ಸಂತೋಷ ಆಗಿದೆ. ಹರೀಶ್ ಕುಂದ್ರಿ ಹೇಳಿದ ಹಾಗೆ ನೇರ ಜನಪ್ರತಿನಿಧಿಗಳ ಸಭೆಯನ್ನು ಉಸ್ತುವಾರಿ ಸಚಿವರು ಲಾ ಆ್ಯಂಡ್ ಆರ್ಡರ್ ದೃಷ್ಟಿಯಿಂದ ಮಾಡಬೇಕು ಅನ್ನುವಂಥದ್ದು ನಮ್ಮ ವಿನಂತಿ ಮತ್ತು ಆಗ್ರಹ ಎರಡೂ ಕೂಡ ಇದೆ. ಯಾಕೆಂದರೆ ನಾವು ಜನರನ್ನು ಪ್ರತಿನಿಧಿಸುವವರು ಜನರ ಸಮಸ್ಯೆಗಳನ್ನು ವಿಶೇಷವಾಗಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ನಿಮ್ಮ ಮುಂದೆ ಮಂಡಿಸಬೇಕಾದದ್ದು ನಮ್ಮ ಕರ್ತವ್ಯ ಕೂಡ. ಆ ದೃಷ್ಟಿಯಿಂದ ಈ ಸಭೆಗಳನ್ನು ನಿರಂತರವಾಗಿ ನಡೆಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಹೆಚ್ಚಿನ ಅಂಶಗಳನ್ನು ನಮ್ಮ ಶಾಸಕರುಗಳು ಹೇಳಿದ್ದಾರೆ. ಮೊದಲನೇದಾಗಿ ಇವತ್ತು ಪಟ್ಟಿ ಮಾಡಿರುವಂಥ ಲಿಸ್ಟ್ ಆಫ್ ಇನ್ವೈಟೀಸ್, ಈ ಶಾಂತಿ ಸಭೆಗೆ ಲಿಸ್ಟ್ ಆಫ್ ಇನ್ವೈಟೀಸ್, ಸರ್ಕಾರದ ಒಟ್ಟು ಆ್ಯಕ್ಷನ್, ಪೊಲೀಸ್ ಇಲಾಖೆಯ ಆ್ಯಕ್ಷನ್ಗಳು ಕೇವಲ ಫೇರ್ ಆಗಿದ್ದರೆ ಸಾಕಾಗೋದಿಲ್ಲ. ಫೇರ್ ಅಂತ ಕಾಣಲಿಕ್ಕೂ ಕಾಣುವಂಥ ಅವಶ್ಯಕತೆ ಕೂಡ ಇದೆ. ಇವತ್ತಿನ ಪಟ್ಟಿಯನ್ನು ನೀವು ನೋಡಿದರೆ ಹಿಂದೂ ಸಮಾಜದ ಯಾವುದೇ ಧಾರ್ಮಿಕ ನಾಯಕರು ನಮ್ಗೆ ಕಾಣ್ತಾ ಇಲ್ಲ. ಕಳೆದ ಪಟ್ಟಿ ನಾನು ನೋಡಿದ್ದೇನೆ. ಹಿಂದೂ ಸಮಾಜ ಇವತ್ತು ನಮ್ಮ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಡೀ ಜಿಲ್ಲೆಗೆ ಒಂದು ಸಾಂಸ್ಕೃತಿಕವಾದ ಒಂದು ಕೇಂದ್ರ, ಅದರ ಆಡಳಿತ ಮುಖ್ಯಸ್ಥರು ಇಲ್ಲ. ತುಂಬ ಈ ರೀತಿಯ ಪಟ್ಟಿ ಮಾಡಲಿಕ್ಕೆ ಹೋದರೆ ಈ ಲಿಸ್ಟ್ ಆಫ್ ಇನ್ವೈಟೀಸ್ ಅಂತ ಏನಿದೆ, ಈ ಇನ್ವೈಟಿಯ ಪಟ್ಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಗ್ರವಾಗಿ ಮಾಡಿದರೆ ಅದು ಕಾಂಪ್ರಹೆನ್ಸಿ ಆಗಿ ಇರ್ತದೆ. ಇಲ್ಲ ಅಂದರೆ ಏನಾಗ್ತದೆ ಅಂದರೆ ನೀವು ಫೇರ್ ಆಗಿ ಇಲ್ಲ ಅನ್ನುವಂಥ ಪರ್ಸೆಪ್ಷನ್ ಸಮಾಜದಲ್ಲಿ ಇದೆ, ಅದು ಇನ್ನೂ ದೃಢಪಡಿಸಿದ ರೀತಿಯಲ್ಲಿ ಆಗ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮೂರನೇದ್ದು ಅಂಶ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ಸ್. ಲಾ ಆ್ಯಂಡ್ ಆರ್ಡರ್ನ ಫೇಲಿಯರನ್ನು ನಮ್ಮ ಜಿಲ್ಲೆಯ ಜನರ ಮೇಲೆ ಹೇರುವಂಥದ್ದು ಇನ್ನು ಮುಂದೆ ನಡೆಯಬಾರ್ದು. ಇದನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಜನರನ್ನು ಕೋಮು ಭಾವನೆಯ ಜನರು, ನಮ್ಮ ಜಿಲ್ಲೆಯ ಜನರನ್ನು ಒಂದು ರೀತಿಯ ಒಂದು ವಿಚಾರದ ಪ್ರಯೋಗಶಾಲೆ ಅನ್ನುವಂಥ ಕರೆಯುವುದನ್ನು ಯಾರೋ ಒಂದು ಜನರು ಅವರ ವಿಚಾರ, ಅವರ ಸೈದ್ಧಾಂತಿಕ ವಿಷಯಗಳನ್ನು ಜನ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಆ ವಿಚಾರವನ್ನು ಒಪ್ಪಿರುವ ಜನರ ಮೇಲೆ ಅವರನ್ನು ಒಂದು ಬೇರೆ ರೀತಿಯಲ್ಲಿ ಚಿತ್ರಿಸುವಂಥ ಪ್ರಯತ್ನ ನಿಲ್ಲಬೇಕು. ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು ಸರ್ಕಾರದ ಕರ್ತವ್ಯ, ಈ ಜಿಲ್ಲೆಯ ಜನರ ಅಭಿವೃದ್ಧಿ ಮಾಡೋದು ಸರ್ಕಾರದ ಕರ್ತವ್ಯ. ಅದನ್ನು ಸರ್ಕಾರ ಆ ಕರ್ತವ್ಯವನ್ನು ನಿರ್ವಹಿಸಬೇಕು. ಸೈದ್ಧಾಂತಿಕ ವಿಚಾರವನ್ನು ನಾವು ಜನರ ಮುಂದೆ ಇರ್ತೇವೆ, ಜನ ಅದನ್ನು ಒಪ್ಪಿದ್ರೆ ನಮಗೆ ಮತ ನೀಡ್ತಾರೆ, ಜನ ಒಪ್ಪದಿದ್ರೆ ಮತ ನೀಡೋದಿಲ್ಲ, ಅದು ಬೇರೆ ಪ್ರಶ್ನೆ. ಆ ಸೈದ್ಧಾಂತಿಕ ವಿಚಾರದ ಹೋರಾಟವನ್ನು ಬೇರೆ ರೀತಿಯಲ್ಲಿ ನೋಡ್ಬೋದು. ಆ ಸೈದ್ಧಾಂತಿಕ ವಿಚಾರ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಪಡಿದ್ರೆ ನೀವು ಕಾನೂನು ಸುವ್ಯವಸ್ಥೆ ರೀತಿಯಲ್ಲಿ ಅದನ್ನು ಡೀಲ್ ಮಾಡಿ. ಕೊನೆಯದಾಗಿ ಇಲ್ಲೀಗಲ್ ಆಕ್ಟಿವಿಟೀಸ್ ದೃಷ್ಟಿಯಿಂದ, ಎಲ್ಲ ಜನಪ್ರತಿನಿಧಿಗಳು ಹೇಳಿದ್ದಾರೆ, ಸಮಾಜದ ಎಲ್ಲರೂ ಕೂಡ ಅದನ್ನು ಹೇಳಿದ್ದಾರೆ. ಇಲ್ಲೀಗಲ್ ಆಕ್ಟಿವಿಟೀಸ್ ಈ ಜಿಲ್ಲೆಯಲ್ಲಿ ಎಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ ಮೂಲ ಕಾರಣ ಇಲ್ಲೀಗಲ್ ಆಕ್ಟಿವಿಟೀಸ್, ಅದು ಮತ್ತು ಅವ್ಯಾಹತವಾಗಿ ನಡೀತಾ ಇದೆ. ನಾನು ಜನಪ್ರತಿನಿಧಿ ಆಗುವ ಹಿಂದೆ ಯೋಚನೆ ಮಾಡ್ತಾ ಇದ್ದೆ, ಈ ಜಿಲ್ಲೆಯಲ್ಲಿ ನಾವು ಎಷ್ಟೊಂದು ಬುದ್ಧಿವಂತರಿದ್ದೇವೆ, ವಿಚಾರವಂತರಿದ್ದೇವೆ, ಒಂದು ಸ್ಟ್ಯಾಂಡ್ ಪಾಲಿಸಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅನ್ನುವಂಥದ್ದು ನನಗೆ ಇವತ್ತಿಗೂ, ನಾನು MP ಆಗಿ ಹೇಳ್ತಾ ಇದ್ದೆ ಅದನ್ನು, ಒಂದು ಈ ಜಿಲ್ಲೆಯ ಒಂದು ಪ್ಯಾಷನೇಟ್ ಆಗಿ ಜಿಲ್ಲೆಯ ಬಗ್ಗೆ ಯೋಚನೆ ಮಾಡುವನಾಗಿ ಒಂದು ಸ್ಟ್ಯಾಂಡ್ ಪಾಲಿಸಿ ನಮಗೆ ಈ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಇರುವಂಥ ಯಕ್ಷ ಪ್ರಶ್ನೆ. ಇದು ಯಾಕಂತ ಗೊತ್ತಾಗ್ತಾ ಇಲ್ಲ. ನಾನು ಜನಪ್ರತಿನಿಧಿಗಳ ಹತ್ರ, ನಮ್ಮ ಶಾಸಕರುಗಳ ಹತ್ರ ಕೇಳಿದರೆ ಇದು ಸಿಂಪಲ್ ಅಂತ ಹೇಳ್ತಾರೆ, ಉಳಿದವರ ಹತ್ರ ಕೇಳಿದರೆ ಸಿಂಪಲ್ ಅಂತ ಹೇಳ್ತಾರೆ. ಬಟ್ ನಾನು ಕಳೆದ 1 ವರ್ಷದಲ್ಲಿ 3-4 ದಿವಸ ಮೀಟಿಂಗ್ ಮಾಡಿದ್ದೆ. ನಮ್ಮ ಮೈನಿಂಗ್ ಅಧಿಕಾರಿಗಳು ಎಷ್ಟು ಭ್ರಷ್ಟರಿದ್ದಾರೆ ಅಂದರೆ, ನಾನು ಓಪನ್ ಆಗಿ ಹೇಳ್ತಾ ಇದ್ದೆ, ನನಗೇನು ಇದಿಲ್ಲ. ಮೈನಿಂಗ್ ಅಧಿಕಾರಿಗಳು ಕನಿಷ್ಠ ಒಂದು ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತ ಇದೆ, ಅದನ್ನು ನಮ್ಮ ಗಮನಕ್ಕೆ ತರದೆ ಮಾಡುವಂಥ ಕೆಲಸ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಹಾಗಾಗಿ ಇಲ್ಲೀಗಲ್ ಆಕ್ಟಿವಿಟೀಸ್ ದೃಷ್ಟಿಯಿಂದ ನೀವು ಸರ್ ನಿಮ್ಮ ಮೇಲೆ ಮಾತ್ರ ಈಗ ಸದ್ಯಕ್ಕೆ ಭರವಸೆ ಇರುವಂಥದ್ದು ನಮಗೆ. ಇದನ್ನು ಅತ್ಯಂತ ಸ್ಪಷ್ಟವಾಗಿ ಈ ಜಿಲ್ಲೆಯಲ್ಲಿ ಯಾವುದೇ ಇಲ್ಲೀಗಲ್ ಆಕ್ಟಿವಿಟೀಸ್ 2 ಜನರ ಲಾಭಕ್ಕೋಸ್ಕರ ಇಡೀ ಜಿಲ್ಲೆಯ 2% ಜನರ ಲಾಭಕ್ಕೋಸ್ಕರ ಇಡೀ ಜಿಲ್ಲೆಯ ಜನರನ್ನು ತಪ್ಪಾಗಿ ಚಿತ್ರಿಸುವಂಥದ್ದು ನಿಲ್ಲಬೇಕು. ಹಾಗಾಗಿ ಒಂದು ಇಲ್ಲೀಗಲ್ ಆಕ್ಟಿವಿಟೀಸ್ ನಿಲ್ಲಬೇಕು ಸರ್. ಕೊನೆಗೆ ಹೇಳುವಂಥದ್ದು ಪೊಲೀಸ್ ಆಕ್ಷನ್ 2 ಸರ್ ಇಲ್ಲೀಗಲ್. ಕೊನೆಗೆ ಸರ್ಕಾರದ ಒಟ್ಟು ನಡವಳಿಕೆ, ಇಲಾಖೆಗಳ ಆಕ್ಷನ್ಗಳು ಕೇವಲ ಫೇರ್ ಅಂತ ಅವರು ಹೇಳಿದರೆ ಸಾಕಾಗೋದಿಲ್ಲ, ಫೇರ್ ಅಂತ ಸಮಾಜಕ್ಕೆ ಅನಿಸ್ಬೇಕು. ಆ ರೀತಿಯಾಗಿ ನೀವು ಕೆಲಸವನ್ನು ಮಾಡ್ತೀರಿ ಅನ್ನುವಂಥ ವಿಶ್ವಾಸ ಇದೆ. ಇವತ್ತಿನ ಸಭೆ ಕರೆದಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದೆ ಕೂಡ
ಈ ರೀತಿಯ ಸಭೆಗಳನ್ನು ನಿರಂತರವಾಗಿ ಜನಪ್ರತಿನಿಧಿಗಳ ಜೊತೆ ಮತ್ತು ಸಮಾಜದ ಜೊತೆ ಕರಿತೀರಿ ಅನ್ನುವಂಥ ವಿಶ್ವಾಸ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.